ನಾನು ನನ್ನ ಮುಖ್ಯ ಉದ್ದೇಶ, ನಾನು ಸುದೀರ್ಘ 30 ವರ್ಷಗಳಿಂದನೂ ಕೂಡ ನಿಸ್ವಾರ್ಥ ಸೇವೆಯನ್ನು ಬಡವರ್ಗಕ್ಕೆ ಮಾಡ್ಕೊತ ಬಂದಿದ್ದೀನಿ. ಈಗಲೂ ಕೂಡ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯದೊಂದಿಗೆ ಏನಲ್ಲಿರತಕ್ಕಂಥ ಬೀಡಿ ಕಾರ್ಮಿಕರು ಮತ್ತು ಭಟ್ಟಿ ಕಾರ್ಮಿಕರು ಅವರ ಮಕ್ಕಳ ಭವಿಷ್ಯಕ್ಕಾಗಿ ಅನೇಕ ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟಿನ ಸಹಯೋಗದಲ್ಲಿ ಅಲ್ಲಿ ಉತ್ತಮವಾದ ಅವರ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಅಲ್ಲಿ ಬಡ ಮಕ್ಕಳ ಸೇವೆಯನ್ನು ಮಾಡೋಕ್ಕಂಥೇಳಿ ನಾನು ಇವತ್ತು ಸಂಕಲ್ಪವನ್ನು ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಆ ಕ್ಷೇತ್ರದ ದಕ್ಷಿಣದಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಹೋಗಿ ಜನರ ಬಳಿ ಆಶೀರ್ವಾದವನ್ನು ಕೇಳ್ತೀನಿ. ನಿಮ್ಮ ಸೇವೆಗೆ ಸದಾ ಸಿದ್ಧರಿರ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಆಶ್ವಾಸನೆ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಬಾರಿ ಮುಸ್ಲಿಮ್ಸ್ ಟಿಕೆಟ್ ಕೇಳಿದ್ರು ಕಾಂಗ್ರೆಸ್ ಇಂದ, ಕೊಟ್ಟಿಲ್ಲ ಅಂತನಾ ಅಥವಾ ಕೊಟ್ಟಿಲ್ಲ ಅಂತನೂ ಒಂದು. ಎರಡನೇದು, ಅನೇಕ ದಿನಗಳಿಂದ ನಾನು ಈಗ ಸುದೀರ್ಘ 30 ವರ್ಷಗಳ ನನ್ನ ಸೇವೆ ಏನಿದೆ ಅದನ್ನು ಇಲ್ಲಿ ಧಾರೆ ಎರಿಬೇಕು. ಇಲ್ಲಿಯ ಜನರ, ನಾನು ಈ ಚುನಾವಣೆಯಲ್ಲಿ ಸೋಲ್ಲಿ ಗೆಲ್ಲಿ ಪ್ರಶ್ನೆ ಅಲ್ಲ, ಈ ಕ್ಷೇತ್ರದಲ್ಲೇ ಇದ್ದು ಅಲ್ಲಿಯ ಏನು ಬಡ ಜನರ ಸೇವೆ ಮಾಡಬೇಕಂತ ಹೇಳಿ ನಾನು ಸಂಕಲ್ಪವನ್ನು ಮಾಡಿದ್ದೀನಿ. ಇನ್ನೊಂದು ಆ ಕ್ಷೇತ್ರಕ್ಕೆ ಸಾಕಷ್ಟು ದಿನಗಳಿಂದ ಮುಸ್ಲಿಮರು ಒಂದು ಬೇಡಿಕೆ ಇತ್ತು, ಒಂದು ಅವಕಾಶ ಮಾಡಿಕೊಡ್ಬೇಕು ಕಾಂಗ್ರೆಸ್ ಪಕ್ಷದಿಂದ, ಯಾಕಂದ್ರೆ ದುಡ್ಕಂತ ಬಂದಿತ್ತು, ಬೇಡಿಕೆ ಇತ್ತು. ಈಗ ನಾನು ಪಕ್ಷದ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ. ಕಾರಣ, ನಾನೀಗ ಸ್ವತಂತ್ರ ಅಭ್ಯರ್ಥಿ ಇದ್ದೀನಿ. ನಾನೇನು ಮಾಡ್ತೀನಿ ಆ ಕ್ಷೇತ್ರದ ಜನತೆಗೆ, ಆ ಕ್ಷೇತ್ರಕ್ಕೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಮಾತಾಡಬಲ್ಲೆ. ಸಾಕಷ್ಟು ಜನ ಆಪ್ತ ಸಹಾಯಕರಾಗಿ ಕೆಲಸ ಮಾಡಿದ್ದೀರಿ ನೀವು. ಹೌದು, ಸನ್ಮಾನ್ಯ ಶ್ರೀ ಪರಮ ಪೂಜ್ಯ ಜೆ.ಎಸ್. ಪಟೇಲ್ ಸಾಹೇಬ್ರವರ ಮನೆಯಲ್ಲೂ ಮಾಡಿದ್ದೀನಿ, ಅವ್ರ ಕಚೇರಿಯಲ್ಲೂ, ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅವರ ಸಚಿವಾಲಯದಲ್ಲೂ ಕೆಲಸ ಮಾಡಿದ್ದೀನಿ. CS ನಾಡಗೌಡರು ಮುಖ್ಯ ಸಚೇತಕರಿದ್ದರು, SM ಕೃಷ್ಣ ಸಾಹೇಬರ ಅವಧಿಯಲ್ಲಿ ಅವ್ರ ಹತ್ರ ಮಾಡಿದ್ದೀನಿ. ಆಮೇಲೆ ಅಲ್ಲಿಂದ ನಮ್ಮ ಗುರುಗಳಾದ MP ರೇಣುಕಾಚಾರ್ಯ ಸಾಹೇಬರು, ಮಾಜಿ ಸಚಿವರು, ಅವರ ಬಳಿ 9 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿದ ಯಶಸ್ವಿಯಾಗಿ ಆಪ್ತ ಸಹಾಯಕನಾಗಿ ಅಲ್ಲಿ ಸೇವೆ ಮಾಡಿದ್ದೀನಿ. ಆನಂತರ ಇಲ್ಲಿವರೆಗೂ ಶ್ರೀಮಾನ್ ಕರ್ನಾಟಕ ರಾಜ್ಯ ಕಂಡ ಏಕೈಕ ಮುಸ್ಲಿಂ ಮುಖಂಡರು ಹಾಗೂ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಬಳಿಯಲ್ಲೂ ಯಶಸ್ವಿಯಾಗಿ ಆಪ್ತ ಸಹಾಯಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಈ ಎಲ್ಲ ಸೇವೆಯ, ನಾನು ಮಾಡಿರ್ತಕ್ಕಂಥ ಸೇವೆಯ ಅನುಭವವನ್ನು ಈ ಕ್ಷೇತ್ರದಲ್ಲಿದ್ದು ನಾನು ಮಾಡೋಕ್ಕೆ ತೀರ್ಮಾನವನ್ನು ಮಾಡಿದ್ದೇನೆ. ಒಂದು ವೇಳೆ ಯಾರು ಒತ್ತಡ ಹಾಕಿ ತೆಗೀರಿ ಅಂತ, ಯಾವ ಒತ್ತಡ ಹಾಕೋದು ಪ್ರಶ್ನೆ ಇಲ್ಲ. ನಾನೇನು ದೊಡ್ಡ ನಾಯಕ ಏನಲ್ಲ, ಯಾರೂ ಒತ್ತಡ ಹಾಕೋದಿಲ್ಲ. ಜಮೀರ್ ಅಹಮದ್ ಅವರ ಜೊತೆ ನಾನು ಒಬ್ಬ ಬಡ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಬಡ ಅಭ್ಯರ್ಥಿ. ನಾನು ಹೋಗ್ತಾ ಇರೋದು ಜನರ ಸೇವೆ ಮಾಡೋಕ್ಕೆ. ಆಮೇಲೆ ನನಗೆ ಯಾವುದೂ ಡಿಮ್ಯಾಂಡ್ ಬರಲ್ಲ, ನೀನು ವಾಪಸ್ ತಗೋ ಅನ್ನೋದು ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾಕಂದರೆ ನಾನು ಬಂದಿರೋದು ಸೇವೆ ಮಾಡೋಕ್ಕಿಲ್ಲಿ. ಅವ್ರಿಗೆಲ್ಲ ಗೊತ್ತಿರ್ಬೋದು, ಅವ್ರಿಗೇನು ಭಾಳ ಪರಿಣಾಮ ಬೀರಲ್ಲ ಅಂತಲೂ ಅವರೆಲ್ಲ ಭಾವಿಸ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ನ್ಯಾಷನಲ್ ಪಾರ್ಟೀಸ್ ಅವರೆಲ್ಲ ಅವರು. ನೀವು ಯಾಕಂದ್ರೆ ಆಪ್ತ ಸಹಾಯಕರಾಗಿದ್ದಂದ್ರು ಹಲವಾರು ಬಳಿ, ರಾಜಕೀಯದ್ದು ಸ್ವಲ್ಪ ಎಲ್ಲ ತಿಳ್ಕೊಂಡಿರ್ತೀರಾ, ಇಲ್ಲಿ ಯಾವ ಸ್ಟ್ರಾಟಜಿಕ್ಸ್ ಉಪಯೋಗಿಸ್ಬೇಕು ಅಂತೇಳಿ. ಕಳೆದ 3 ದಶಕಗಳ ಕಾಲ ನಾನು ನನ್ನ ಸುದೀರ್ಘ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ನನಗೆ ಅಲ್ಪ ರಾಜಕೀಯ ಮತ್ತು ಸೇವೆ ಎಲ್ಲ ಒಂದು ಅಲ್ಪ ಅನುಭವ ಇದೆ ಅಂತ ತಿಳ್ಕೊಳ್ತೀನಿ. ಆ ಹಿನ್ನೆಲೆಯಲ್ಲಿ ನಾನು ಕೂಡ ಜನರ ಬಳಿ ಹೋಗ್ತೀನಿ, ಜನರ ಬಳಿ ಹೋಗಿ ಆಶೀರ್ವಾದ ಬೇಡ್ತೀನಿ. ಅವರು ಎಷ್ಟು ಮಟ್ಟಿಗೆ ನನಗೆ ಸ್ಪಂದಿಸ್ತಾರೆ ನೋಡಿಕೊಂಡು ನಾನು ಮುಂದಿನ ದಿನಗಳಲ್ಲಿ ನಾನು ಸೋಲ್ಲಿ ಗೆಲ್ಲಿ ನಾನು ಆ ಕ್ಷೇತ್ರದ ಜನರ ಸೇವೆಯನ್ನು ಮಾಡೋಕ್ಕೆ ಕಟಿಬದ್ಧನಾಗಿದ್ದೇನೆ. ಜಮೀರ್ ಸಾಹೇಬರು ಒತ್ತಡ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ, ಅವರು ಕೂಡ ಒತ್ತಡ ಮಾಡಲ್ಲ ಅನ್ಕೊಂಡಿದ್ದೀನಿ. ನಾನು ನನ್ನ ಬಹುದಿನಗಳ ನಮ್ಮ ಕನಸಿತ್ತು. ನಾವು ಮೊದಲೇನು 2004ರಲ್ಲಿ ಅಲ್ಪಸಂಖ್ಯಾತರ ರಾಜಕೀಯ ಜಾಗೃತಿ ಸಮಾವೇಶವನ್ನು 10,000 ಜನಕ್ಕೆ ಸೇರಿಸಿ ಮಾಡಿದ್ವಿ. ನಾವಿಲ್ಲಿ CM ಇಬ್ರಾಹಿಂ ಸಾಹೇಬರು, ಮುಕುಡಪ್ಪನವರು, ಸೈಯದ್ ಸೈಫುಲ್ಲಾ ಸಾಹೇಬರು, ನಮ್ಮ ಅಯಾಜ್ ಹುಸೇನ್, ನಮ್ಮ ಅಧ್ಯಕ್ಷರಾದಂಥ ಅಯಾಜ್ ಹುಸೇನ್ ಮತ್ತು ನಮ್ಮ ನೇತೃತ್ವದಲ್ಲಿ ನಮ್ಮೆಲ್ಲ ಸ್ನೇಹಿತರು ಅಮ್ಜದ್, ಸೈಫುಲ್ಲಾ, ಜಿಯಾವುಲ್ಲಾ, ಹೈದರ್ ಅಲಿ ಎಲ್ಲರೂ ಕೂಡ ಸೇರಿ ಒಂದು
ರಾಜಕೀಯ ಜಾಗೃತಿ ಸಮಾವೇಶನ ಮಾಡಿ ಆಮೇಲೆ ತದನಂತರ ಅಹಿಂದ ಅಲ್ಲಿಂದನೇ ಅದು ನಾವೇ ಮೂಲ. ಅಹಿಂದ ಎರಡನೇ ಎರ ಸಿದ್ದರಾಮಯ್ಯ ಸಾಹೇಬ್ರದ್ದು ಅಹಿಂದ ಎರಡನೇ ಎರ ಪ್ರಾರಂಭ ಮಾಡಿದ್ದೇ ನಾವು. ನಂತರ 15 ಮೇ 2005 ಅಹಿಂದ ಸಮಾವೇಶ ಹುಬ್ಬಳ್ಳಿಯ ಅಹಿಂದ ಸಮಾವೇಶದ ರೂವಾರಿಗಳೇ ನಾವು. ಮುಕುಡಪ್ಪ ಸಾಹೇಬರ ನೇತೃತ್ವದಲ್ಲಿ CM ಇಬ್ರಾಹಿಂ ಸಾಹೇಬರು ಬಂದು ಇಲ್ಲಿ ನಮ್ಮನ್ನ ಇದು ರಾಜ್ಯಾದ್ಯಂತ ಮಾಡಬೇಕಂತ ಹೇಳಿ ಅವತ್ತಿದಕ್ಕೆ ನಾಂದಿ ಹಾಡಿರ್ತಕ್ಕಂಥ ನಮ್ಮ ಅಲ್ಪಸಂಖ್ಯಾತ ಹಿತರಕ್ಷಣಾ ವೇದಿಕೆ. ಫುಲ್ ಹೆಸರು ಸರ್. ಅಮೀರ್ ಅಹಮದ್ ಖಾನ್, ಬಸವಾಪಟ್ನ.